ಇಷ್ಟ ಇಲ್ವಂತಲ್ಲ ನಿಮ್ಮ ಅತ್ತೆಗೆ. ಗೈಸ್ ಇವತ್ತಿಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ ನಮ್ಮ ಮಮ್ಮಿ. 10,490. ಎಲ್ಲ ನೆಂದೋಗಿದೆ ಕೊಂಡ್ರು, ಶೂಸು ಪ್ಯಾಂಟು ಎಲ್ಲ. ಅದೆಲ್ಲ ಫುಲ್ ಕನ್ಫ್ಯೂಷನು. ಮಕ್ಕಳನ್ನೇ ನಿಂತಿದ್ದೀರಾ? ದೋಸೆ, ನೀರ್ ದೋಸೆನಾ? ಚೆನ್ನಾಗಿದ್ಯಾ? ಹೇಳಿ ಮಕ್ಕಳೇ, ಹೇಗಿದೆ ನೀರ್ ದೋಸೆ? ಚಿಕನ್ ಸಾಂಬಾರ್ ಕಾಂಬಿನೇಷನ್ ಚೆನ್ನಾಗಿದೆ ಚಿನ್ನು. ಇವತ್ತು ಚಿನ್ನು ಫೇವ್ರೆಟ್ಟು, ನೆನ್ನೆ ರಾಣಿ ಫೇವ್ರೆಟ್ ಚಿತ್ರಾನ್ನ. ನಾಳೆ ನಿನ್ನ ಫೇವ್ರೆಟ್, ನಾಳೆ ಪಕ್ಕಾ ಸ್ಯಾಟರ್ಡೆ ನಿನ್ನ ಫೇವ್ರೆಟ್. ಇವತ್ತು ಚಿನ್ನು ಫೇವ್ರೆಟ್. ದಿನ ಒಬ್ರೊಬ್ರು ಫೇವ್ರೆಟ್ ಅಲ್ವಾ ಮನೆ? ಗೈಸ್ ತಿಂದು ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಪೂಜೆ ಮಾಡ್ತೀನಿ, ಇವತ್ತು ನಾನೇ ಪೂಜೆ ಮಾಡ್ತೀನಿ ಅಂತ ಎಲ್ಲ ಪೂಜಾ ರೂಮಿಗೆ ಹೋಗಿದ್ದಾರೆ. ಅವರೇ ಪೂಜೆ ಮಾಡ್ತಾಯಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಕಾಂಪಿಟೇಷನ್ ಮೇಲೆ, ಅದರಲ್ಲೂ ಚಿನ್ನು ಚಿಟ್ಟುಗಂತೂ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅಕ್ಕ ಇವತ್ತು ನಾನು ಮಾಡ್ತೀನಿ, ನಾಳೆ ಒಬ್ಬರು ಇವತ್ತೊಬ್ಬರು ಅಂತ ಆ ಥರ. ಬಟ್ ಇವತ್ತು ಎಲ್ಲರೂ ಒಟ್ಟಿಗೆ ಹೋಗಿದ್ದಾರೆ ಪೂಜೆ ರೂಮಿಗೆ. ಸೊ ಎಲ್ಲ ಅವರೇ ಮಾಡ್ತಿದ್ದಾರೆ ಮಕ್ಕಳೇ. परब्रह्मणे नमः। श्रीमद्भगवद्गीता अथ द्वादशोऽध्यायः। भक्तियोगः। अर्जुन उवाच एवं शततयुक्ता हे भक्ता स्वां पर्युपासते ये चाप्यक्षरमव्यक्तं तेषां के योगवित्तमाः। श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेताः ते मे युक्ततमा मताः। यस्मानो द्विजतेर्लोको लोकानो द्विजतेर्च यः हर्षामर्षभयोद्वेगैः मुक्तो यः स च मे प्रियः। ಗೈಸ್ ಏನು ಗೊತ್ತಾ, ಮಕ್ಕಳು ಸಡನ್ನಾಗಿ ಮೊಟ್ಟೆ ಸಾಂಬಾರು ಬೇಕು ಅಂತ ಕೇಳಿದ್ವಿ. ಮೊಟ್ಟೆ ಮಿಕ್ಸಿ ಮಾಡಿ ಖಾರ ಎಲ್ಲ ರುಬ್ಬೋದು ಲೇಟ್ ಆಗುತ್ತಲ್ವ, ಅದಕ್ಕೆ ಏನು ಮಾಡಿದ್ದೆ ಅಂದರೆ ನಾನು ಇನ್ಸ್ಟೆಂಟಾಗಿ ಇದು ಕರಿ ಮಾಡಿದ್ದೀನಿ. ಎಗ್ ಕರಿ ಸಕ್ಕತ್ತಾಗಿದೆ ಗೈಸ್. ಮಕ್ಕಳಿಗೆ ಕೇಳೋಣ ಹೇಗಿದೆ ಅಂತ. ಬನ್ನಿ. ಆಯ್ತಾ ಆಲ್ರೆಡಿ ಊಟ? ಹೇಳು ಚಿನ್ನು, ಹೇಗಿದೆ? ಖಾರ ಇದ್ದರೆ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆಯಾ? ಇಷ್ಟ ಆಯ್ತಾ? ಡಿಫ್ರೆಂಟ್ ಆಗಿದ್ದಲ್ಲ? ನೀವು ಈ ಥರ ತಿಂದಿದ್ರಾ? ನೀನು ಹೇಳು ಚಿಟ್ಟು, ಹೇಗಿದೆ? ಸಕ್ಕತ್ತಾಗಿದೆ. ನನಗಂತೂ 2-3 ದಿವಸ ಇಟ್ಟಿನ ಆಗಿದೆ. ಅಷ್ಟೊಂದು ಚೆನ್ನಾಗಿದೆಯಾ? ಓ ಅಪ್ರೂವ್ಡ್ ಗೈಸ್. ನೋಡಿ ಮಕ್ಕಳಿಗೆ ಇಷ್ಟ ಆಗಿದೆ ನಾನು ಮಾಡಿರೋ ಅಡುಗೆ. ಏನಂದೆ? ಡೈಲಿ ನಾನೇ ಅಡುಗೆ ಮಾಡಬೇಕಾ? ಒತ್ತುತ್ತಾ ಅಡುಗೆ ಮಾಡಬೇಕಾ? ಓಕೆ. ಅದು ನನಗೆ ಹೇಳಿದ್ದು ಪಪ್ಪ, ಏನಕ್ಕೆ ತಂದ್ಕೊಂಡಿದ್ಯಾ ಅಷ್ಟೊಂದು ಅಂತ. ಮಾವ ನಿಂಗೇನೋ ಸರ್ಪ್ರೈಸ್ ತಂದಿದೆ ನೋಡು. ತುಂಬಾ ಶೈನಿಂಗ್ ಇತ್ತಲ್ಲ ಮೇರಿ. ಹಾ ನೋಡಿಲಿ ಬಾ ಮಾವ, ನೋಡು ನಿಂಗೆ ಜೀನ್ಸ್ ಪ್ಯಾಂಟ್. ಇದು ಯಾರಿಗೆ? ನಿಮ್ದಾ? ತೋರ್ಸು ಮಗ. ಅಯ್ಯೋ ಅವತ್ತಂದ್ರ ಪ್ಯಾಂಟ್ ತಾನೆ ಅಂದ್ರೆ. ಅಯ್ಯೋ ಅಷ್ಟು ದೊಡ್ಡದು ನನ್ನ ಸೈಜ್ ತಂದಿದ್ಯಾ? ನನ್ನ ಸೈಜ್ ಅಲ್ಲ, ನಾವು ಕುರ್ತಕ್ಕೆ ಪ್ಯಾಂಟ್ ತನ್ನಿ ಅಂದ್ರೆ ನೀವು ತಂದ್ರಲ್ಲ. ನೀವು ಸರಿ ಇದೆ. ಜೀನ್ಸ್ ತನ್ನಿ. ಶರ್ಟ್ ಆಗ್ಬಿಡು. ಶರ್ಟ್ ನೋಡಿ, ಶರ್ಟ್ ಗೊತ್ತಾಗುತ್ತೆ. ಶರ್ಟ್ ಇವಕ್ಕೆ ಹಾಕಲ್ಲ, ಜುಬ್ಬಕ್ಕೆ ಚಳಿ ಹಾಕ್ತಾರೆ. ಯಾರಿಗಿದು? ನಿಂಗೆ ಚಿನ್ನದ ನೋಡೋಣ. ಅಲ್ಲ ಬೇಕಿರಾ? ಇದು ಮಾಡಿ ಅಲ್ಲಿ ಪ್ಯಾಂಟ್ ಸಿಗಲ್ಲ. ಮತ್ತೆ ನೀವು ಒಂದು ಫೋನ್ ಮಾಡಿ ಕೇಳೋದಲ್ಲ ಅಂತ. ತಗೊಳ್ಳಿ. ಅದು ಅದೇನೋ ತಂದಿದೆ. ಇದು ಬಿಡು ಮನೆ, ಇದು ಕೈ ಗಲೀಜಾಗತ್ತದು. ಹತ್ತೀನಿ.
ಇಲ್ಲಿ ಬೇಡ ಅಂದಿಲ್ಲಲ್ಲ ಚಿನ್ನು ಬೇಡ ಅಂದಿದ್ದು. ಜಿಲೇಬಿ ಅಂದ್ರೆ ನಂಗೆ ಆಗೋದೇ ಇಲ್ಲ. ಚಿಟ್ಟಗೂ ಇವಳು ತಿನ್ನಲ್ವಂತೆ, ಇವಳಿಗೆ ಕೊಡಬೇಡಿ. ಅವ್ರು 3 ಜನನೂ ಬೇಡ ಅಂತ ಹೇಳಿದ್ದು. ನನಗೆ ಗಟ್ಟಿ ಇರೋದು ಬೇಡ, ನಂಗೆ ದಪ್ಪ ಇರೋ ಮೆತ್ತಗಿರೋದು ಬೇಕು. ಹೌದಾ? ಈವ್ನಿಂಗ್ ಸ್ನ್ಯಾಕ್ಸಿಗೆ ಡ್ಯಾಡಿ ಗೋಲ್ಗಪ್ಪ ಮತ್ತು ಜಿಲೇಬಿ ಎಲ್ಲ ತಂದಿದ್ರು. ಅದನ್ನೆಲ್ಲ ತಿಂತಾ ಇದ್ದಾರೆ ಮಕ್ಕಳಿಗೆ. ಆ್ಯಂಡ್ ಮತ್ತೆ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು, ಸಂಜೆ ಕೂಡ ವಜ್ರಾಸ್. ಇದೇನು ಪ್ರಮೋಷನ್ ಅಲ್ಲ, ಯಾಕೆ ಇವ್ರ ಅಂಗಡಿ ಹೆಸರು ತೋರಿಸ್ಬೇಕಲ್ವಾ. ಸೊ ಇಲ್ಲಿ ಶಾಪಿಂಗಿಗೆ ಬಂದಿದ್ವಿ, ಮಕ್ಕಳಿಗೆ ಶಾಪಿಂಗ್ ಮಾಡೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಫ್ರಾಕ್ಸ್ ಎಲ್ಲ. ಬಟ್ ಬಾಯ್ಸಿಗೆ ಕಲೆಕ್ಷನ್ಸ್ ಕಾಣಿಸ್ತಾ ಇಲ್ಲ ಅಮ್ಮ. ಸೊ ಬಾಯ್ಸಿಗೆ ಇಲ್ಲಿ ಕಲೆಕ್ಷನ್ಸ್ ಇಲ್ಲ ಗೈಸ್ ಅಷ್ಟು, ಅದಕ್ಕೆ ನಾವು ಬೇರೆ ಕಡೆ ಹೋಗ್ಬೇಕು. ಗರ್ಲ್ಸಿಗೆ ಇಲ್ಲಿ ತೊಗೊಳೋಣ, ಅದು ಅಂತ. ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ಅದರಲ್ಲಿ ನಾವು ನನ್ನ ಕಸಿನ್ಸಿಗೆ ಕುರ್ತಾ ತಂದಿದ್ವಿ ಬಾಯ್ಸಿಗೆ. ಆ ಕುರ್ತಾಕ್ಕೆ ಮ್ಯಾಚ್ ಮಾಡೋಕ್ಕೆ ಅಲ್ಲಿ ಸೆಟ್ ಇರಲಿಲ್ಲ, ಕುರ್ತಾ ಪ್ಯಾಂಟ್ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಸೆಟ್ ಬೇಕಿತ್ತು, ಬಟ್ ಕುರ್ತಾ ತುಂಬ ಚೆನ್ನಾಗಿತ್ತಲ್ಲ, ಸೆಟ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಅದನ್ನೇ ತೊಗೊಂಡ್ವಿ. ಈಗ ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತ ಯಾವ್ದಾದ್ರು ಪ್ಯಾಂಟ್ ನೋಡೋಣ ಅಂತ ಬಂದ್ವಿ. ಕುರ್ತಾ ಪ್ಯಾಂಟ್ ಇಲ್ಲಿ ಇರಲಿಲ್ಲ. ಸೊ ಜೀನ್ಸೇ ನೋಡೋಣ, ಜೀನ್ಸ್ ಎಲ್ಲದಕ್ಕೂ ಆಗುತ್ತಲ್ಲ ಅಂತ ನಾವು ಜೀನ್ಸ್ನೇ ನೋಡ್ತಾ ಇದ್ದೀವಿ. ಬಿಕಾಸ್ ಜೀನ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅವ್ರು ಕುರ್ತಾ ಅಲ್ಲ ಅಂದರೂ ಫಾರ್ಮಲ್ಸ್, ಟಿ ಶರ್ಟ್ಸ್ ಯಾವುದಕ್ಕಾದರೂ ಹಾಕ್ಬೋದು. ಹಾಗಾಗಿ ಇಬ್ಬರಿಗೂ ಜೀನ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಆ ಬಟನ್ ಹಾಕಿ ನೋಡಿ, ಮಕ್ಳಿಗೆ ಸ್ವಲ್ಪ ಈಸಿ ಇರಬೇಕಲ್ಲ ಹಾಕೊಳ್ಳೋಕ್ಕೆ. ಯಾವ ರೇಂಜಿಗೆ ಮಳೆ ಬಂದಿದೆ, ಇಷ್ಟೆಲ್ಲ ನೆಂದೋಗಿದೆಯಲ್ಲ ಗೈಸ್. ಸಿಕ್ಕಾಬಡೆ ಮಳೆ ಬಂದಿದೆ. ನೋಡಿ ನೀರಲ್ಲಿ ಆಟ ಆಡ್ತೀರಾ ಗೈಸ್? ನಾನಂತೂ ಫುಲ್ಲು ಒದ್ದಾಗಿ ಹೋಗ್ಬಿಟ್ಟಿದ್ದೀನಿ. ಹೊರಡ್ಬೇಕಾದ್ರೆ ಏನು ಬಿಸಿಲಿತ್ತಾಯ್ತಾ, ಇದ್ದೇ ಇರಲಿಲ್ಲ, ಮಳೆ ಬರೋದೇನು ಗೊತ್ತೇ ಇರಲಿಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಿದೆ. ನನ್ನ ಶೂಸ್ ಎಲ್ಲ ನೆಂದೋಗಿದೆ ಕೊಂಡ್ರು, ಶೂಸು ಪ್ಯಾಂಟು ಎಲ್ಲ. ಗೈಸ್ ಇವತ್ತಿಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಇದು ಮಮ್ಮಿ ಡ್ರೆಸ್ಸು, ಇದು ನನ್ನ ಕಸಿನ್ಗೆ ಇದು ಲೆಹೆಂಗಾ, ಆ್ಯಂಡ್ ಇದೊಂದು ನಮ್ಮ ಮಮ್ಮಿದೆ ರೆಡ್ ಕಲರ್. ಇದೆಲ್ಲ ಗೌನ್ ತೊಗೊಂಡಿದ್ದಾರೆ ಅಮ್ಮ. ಇದು ಲೈಕ್ ಡಿಫ್ರೆಂಟ್ ಆಗಿದೆ ಗೈಸ್, ಈ ಥರ ಇದೆ. ಹೇಗೆ ಕಾಣಿಸ್ತಿದೆ ಈ ಡ್ರೆಸ್? ಇಷ್ಟ ಇಲ್ವಂತಲ್ಲ ನಿಮ್ಮ ಅತ್ತೆಗೆ? ಅಲ್ಲ, ಅಲ್ಲಿ ಚೆನ್ನಾಗಿದೆ ಅಂತ ತಗೋಬಿಟ್ಟು ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಿ. ಅಲ್ಲ, ಅಂಗಡಿಲಿ ಬೇಕು ಬೇಕು ಅಂತ ಹೇಳಿ ಇಲ್ಲಿ ಬೇಡ ಅಂತಿದ್ದಾರೆ. ಡ್ರೆಸ್ಗಳು ಜಾತ್ರೆ ಆಗೋಗಿದೆ ಗೈಸ್ ನಮ್ಮ ಮನೇಲಿ. ತ್ರಿಷಿಕಾ ಚೆನ್ನಾಗಿದೆಯಾ ಫ್ರಾಕ್? ಖುಷಿನಾ? ಫ್ಲವರ್ಸ್ ಫುಲ್ 3 ಸತಿ ಅದು ಚೆನ್ನಾಗಿಲ್ಲ, ಇದು ಟೈಟ್, ಎಲ್ಲ ಟೈಟ್ ಅಂತ. ಆ್ಯಂಡ್ ಇವತ್ತು ಮನೆಗೆ IFB ಸರ್ವಿಸ್ ಅವ್ರು ಬಂದಿದ್ದರು ಮಷಿನ್ನ ಸರಿ ಮಾಡೋಕ್ಕೆ. ಅವತ್ತು ಬಂದಿದ್ದರು, ಮತ್ತು ಇನ್ನೂ ಏನೇನೋ ಬೋರ್ಡೆಲ್ಲ ಹಾಕಬೇಕು ಅಂತ ಇವತ್ತೆಲ್ಲ ಕಂಪ್ಲೀಟಾಗಿ ಹಾಕ್ಕೊಟ್ಟು ಹೋಗಿದ್ದಾರೆ. ಆ್ಯಂಡ್ ಬಿಲ್ ನೋಡಿ ಎಷ್ಟಾಗಿದೆ ಅಂತ. ಸೊ ಓವರಾಲ್ ಇವತ್ತು ಬಿಲ್ಲು ಎಷ್ಟಾಗಿದೆ ಅಂದರೆ 10,500 ಆಗಿದೆ, 10,490. ಅವತ್ತು ಹೋದ ವಾರ ಬಂದಾಗ ಏನೋ ಸಸ್ಪೆನ್ಷನ್ ಹಾಕೋಗಿದ್ರು, ಅದಕ್ಕೆ 3,500 ಮತ್ತು ಅವ್ರ ಚಾರ್ಜ್. ಸೊ ಒಟ್ಟು ಒಂದು 15,000 ಹತ್ರ ಆಯಿತು ನಮಗೆ ಈಗ ಸರಿ ಮಾಡಿಸಿದ್ದಕ್ಕೆ. ಇದೇ ರೀತಿ ಬಿಲ್ ಹಿಂಗೆ ಬರ್ತಾ ಇದ್ರೆ ಅದಕ್ಕಿಂತ ಹೊಸ ತೊಗೊಳೋದು ಒಳ್ಳೆಯದು ಅನಿಸುತ್ತೆ. ನ್ಯೂ ಬ್ರಷ್ ಚಿಟ್ಟು ಇಷ್ಟ ಆಯ್ತಾ ಬಾರ್ಬಿ? ಈಗ ಹಳೆ ಬ್ರಷ್ ಬೇಡವಾ? So it's bedtime. Brush your teeth and go to sleep. Okay.
ಯೂಶ್ವಲಿ ನಾನು ನೋಡ್ದಂಗೆ ತುಂಬ ಜನಕ್ಕೆ ಫ್ರೂಟ್ಸಲ್ಲಿ ಮ್ಯಾಂಗೋ ಇಷ್ಟ. ಅದಕ್ಕೆ ಇದನ್ನು ಕಿಂಗ್ ಆಫ್ ಆಲ್ ಫ್ರೂಟ್ಸ್ ಅನ್ನೋದು ಅನಿಸುತ್ತೆ. ಸ್ವಲ್ಪ ಸ್ವೀಟಾಗಿದೆ. ಸೂಪರ್.